ಹರಿ ಓಂ ಪಠ್ಯ ಕಂಪ್ಯೂಟರಿನಲ್ಲಿ ಕನ್ನಡದ ಬಳಕೆ. ಲೇಖಕರು ಡಾಕ್ಟರ್ ಎ ಸತ್ಯನಾರಾಯಣ. ಕಂಪ್ಯೂಟರ್ ಮತ್ತು ಭಾಷೆ ಇದರ ಬಗ್ಗೆ ನೋಡೋಣ. ಕಂಪ್ಯೂಟರ್ ಒಂದು ಪ್ರತಿಸ್ಪಂದನಾತ್ಮಕವಾದ ವಿದ್ಯುನ್ಮಾನ ಯಂತ್ರ, ಅಂದರೆ ರೆಸ್ಪಾನ್ಸಿವ್ ಎಲೆಕ್ಟ್ರಾನಿಕ್ ಮಿಷಿನ್ ಅನ್ನುವ ಅರ್ಥ ಬರುತ್ತೆ. ಪ್ರತಿದಿನ ಬಹುತೇಕ ಕೆಲಸಗಳಿಗೆ ನಾವು ಬಳಸಲಾಗುತ್ತಿರುವಂಥ ಈ ಕಂಪ್ಯೂಟರ್ಗಳು ಭಾಷೆಯನ್ನು ಬಳಸಿ ಬಳಕೆದಾರನ ಜೊತೆ ಸಂವಾದವನ್ನು ನಡೆಸುತ್ತೆ. ಅಂದರೆ ಮನುಷ್ಯ ಯೂಸ್ ಮಾಡುವಂಥ ಲ್ಯಾಂಗ್ವೇಜ್ ಜೊತೆ ಕಂಪ್ಯೂಟರ್ ಇಂಟ್ರ್ಯಾಕ್ಟ್ ಮಾಡುತ್ತೆ. ಸಾಮಾನ್ಯವಾಗಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಂಪ್ಯೂಟರ್ ಭಾಷೆ ಅಂದರೆ ಇಂಗ್ಲೀಷ್ ಮಾತ್ರ. ಆದರೆ ಕಂಪ್ಯೂಟರ್ಗೆ ಯಾವುದೇ ರೀತಿಯ ಸಹಜ ಭಾಷೆ ಅರ್ಥ ಆಗೋದಿಲ್ಲ. ಅದು ಇಂಗ್ಲೀಷ್, ಕನ್ನಡ, ಹಿಂದಿ ಯಾವ ಲ್ಯಾಂಗ್ವೇಜ್ ಬೇಕಾದರೂ ಆಗಿರ್ಬೋದು, ಇದು ಯಾವುದೂ ಅರ್ಥ ಆಗೋದಿಲ್ಲ. ಕಂಪ್ಯೂಟರ್ಗೆ ಅರ್ಥವಾಗುವ ಭಾಷೆ ಅಂದರೆ ಅದು ವಿದ್ಯುತ್ ಸಂಕೇತಗಳ ಭಾಷೆ ಮಾತ್ರ. ಇದನ್ನೇ ನಾವು ಯಂತ್ರ ಭಾಷೆ ಅಂತ ಕರಿತೀವಿ. ಇಲ್ಲಿ ಕಂಪ್ಯೂಟರ್ ಒಂದು ಪ್ರಾಸೆಸಿಂಗ್ ಮಿಷಿನ್ ಆಗಿರುತ್ತೆ. ಇದಕ್ಕೆ ಅರ್ಥವಾಗುವಂಥ ಭಾಷೆ ಅಂದರೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಮಾತ್ರ. ಇದಕ್ಕೆ ಪ್ರಪಂಚದ ಯಾವುದೇ ಭಾಷೆಗಳು ನೇರವಾಗಿ ಅರ್ಥ ಆಗೋದಿಲ್ಲ. ಸಹಜ ಭಾಷೆಗಳು ಯಂತ್ರ ಭಾಷೆಯಾಗಿ ಪರಿವರ್ತಿಸಿದರೆ ಮಾತ್ರ ಯಂತ್ರಕ್ಕೆ ಅರ್ಥವಾಗುತ್ತೆ. ಅಂದರೆ ನಾವು ಮಾತನಾಡುವ ಭಾಷೆಯನ್ನು ಮಿಷಿನ್ ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಮಾಡಿದಾಗ ಮಾತ್ರ ಕಂಪ್ಯೂಟರ್ಗೆ ಅರ್ಥ ಆಗುತ್ತೆ. ಕಂಪ್ಯೂಟರು ತನ್ನ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದರೆ ಅದಕ್ಕೆ ಬೇಕಾಗಿರೋದು ಬೇಸಿಕ್ ಪ್ರಿನ್ಸಿಪಲ್ಸ್. ಜೊತೆಗೆ ಕಂಪ್ಯೂಟರ್ಗೆ ಯಾವುದೇ ರೀತಿಯ ಲ್ಯಾಂಗ್ವೇಜ್ ಲಿಮಿಟೇಷನ್ ಅನ್ನೋದಿರೋದಿಲ್ಲ. ಕಂಪ್ಯೂಟರು ವಿದ್ಯುತ್ ಸಂಕೇತಗಳನ್ನು ಗ್ರಹಿಸಿ ನೆನಪಿನ ಕೋಶದಲ್ಲಿ ಇಟ್ಟುಕೊಂಡು ಸಂದರ್ಭ ಅನುಸಾರ ಸಂಸ್ಕರಿಸಿ ಮತ್ತೆ ವಿದ್ಯುತ್ ಸಂಕೇತಗಳ ರೂಪದಲ್ಲಿ ಉತ್ತರಿಸುತ್ತೆ, ಅಥವಾ ಎಲ್ಲೋ ಒಂದು ಕಡೆ ಸ್ಟೋರ್ ಆಗಿರುವಂಥ ಮಾಹಿತಿಯನ್ನು ಹೊರಹಾಕುತ್ತೆ. ನಿಮಗೆ ಅರ್ಥವಾಗಲಿ ಅನ್ನೋ ಕಾರಣಕ್ಕೆ ಮತ್ತೊಮ್ಮೆ ಹೇಳ್ತಿದ್ದೀನಿ. ಕಂಪ್ಯೂಟರು ಎಲೆಕ್ಟ್ರಾನಿಕ್ ಸಿಗ್ನಲ್ಸನ್ನು ಅರ್ಥ ಮಾಡಿಕೊಂಡು ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಸಂದರ್ಭಕ್ಕೆ ಅನುಸಾರವಾಗಿ ಎಲೆಕ್ಟ್ರಾನಿಕ್ ಸಿಗ್ನಲ್ಸ್ ಮೂಲಕ ನಮಗೆ ಬೇಕಾದಂಥ ಆನ್ಸರನ್ನು ಕೊಡುತ್ತೆ. ವಿದ್ಯುತ್ ಸಂಕೇತಗಳ ಒಂದು ಸೆಟ್ಟನ್ನು ಕಂಪ್ಯೂಟರ್ ಸಂಕೇತಗಳು ಅಂತ ಕರೆಯಲಾಗುತ್ತೆ. ಹಾಗಂದರೆ ಇಲ್ಲಿ ಎಲೆಕ್ಟ್ರಾನಿಕ್ ಸಿಗ್ನಲ್ಸ್ ಅಂದರೆ ಕಂಪ್ಯೂಟರ್ ಕೋಡು ಅನ್ನುವ ಅರ್ಥ. ಇಲ್ಲಿ ಬೈನರಿ ನಂಬರ್ ಸಿಸ್ಟಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ? ಕಂಪ್ಯೂಟರ್ ತನ್ನ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು ಅಂದರೆ ಈ ನಂಬರ್ಸ್ ತುಂಬ ಮುಖ್ಯ. 1 ಎಂಬುದು ವಿದ್ಯುತ್ ಇರುವಿಕೆಯನ್ನು ಸೂಚಿಸಿದರೆ 0 ಎನ್ನುವುದು ವಿದ್ಯುತ್ ಇಲ್ಲದಿರುವಿಕೆಯನ್ನು ಸೂಚಿಸುತ್ತದೆ. ಇವುಗಳನ್ನು ಆಫ್ ಮತ್ತು ಆನ್ ಸಿಗ್ನಲ್ಗಳಂತ ನಾವು ಕರಿತೀವಿ. ಅಂದರೆ 1 ಇಂಡಿಕೇಟ್ಸ್ ಆಫ್ ಪ್ರೆಸೆನ್ಸ್ ಎಲೆಕ್ಟ್ರಿಸಿಟಿ, 0 ಇಂಡಿಕೇಟ್ಸ್ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಸಿಟಿ. ಇಂಥ ಸಂಕೇತಗಳು ಅಂದರೆ ಸಿಗ್ನಲ್ಸ್ ವಿದ್ಯುತ್ತಿನ ಎಲೆಕ್ಟ್ರಿಸಿಟಿ ಮಿಲಿವೋಲ್ಟ್ಸ್ ರೂಪದಲ್ಲಿ ಕಂಪ್ಯೂಟರಿನ ಒಳಗಡೆ ಹರಿದಾಡುತ್ತೆ. ಇಂಥ ಸಂಕೇತ ಭಾಷೆಯನ್ನು ಅಂದರೆ ಈ ರೀತಿಯ ಸಿಗ್ನಲ್ಸ್ ಅನ್ನು ನಾವು ಯಂತ್ರ ಭಾಷೆ, ಅದನ್ನು ನಾವು ಈ ರೀತಿಯೂ ಕರಿತೀವಿ. ಮಿಷಿನ್ ಲ್ಯಾಂಗ್ವೇಜ್ ಅಥವಾ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಯಂತ್ರ ಭಾಷೆ ಕಂಪ್ಯೂಟರ್ ಬಳಕೆ ಮಾಡುವ ವ್ಯಕ್ತಿಗೆ ಅರ್ಥ ಆಗೋದಿಲ್ಲ. ಈ ಕಂಪ್ಯೂಟರ್ನಲ್ಲಿ ಯಂತ್ರ ಭಾಷೆ ಮತ್ತು ಸಹಜ ಭಾಷೆ ಅಂದರೆ ನ್ಯಾಚುರಲ್ ಲ್ಯಾಂಗ್ವೇಜ್, ಈ ಎರಡರ ನಡುವೆ ಟ್ರಾನ್ಸ್ಲೇಷನ್ ಆಗಿರುತ್ತೆ. ಈ ಕಾರಣಕ್ಕೆ ಯೂಸರ್ಸ್ ಡೈರೆಕ್ಷನ್ ಅಂದರೆ ಅವರ ನಿರ್ದೇಶನವನ್ನು ಕಂಪ್ಯೂಟರ್ಗೆ ಅರ್ಥವಾಗುತ್ತೆ. ಆದ್ದರಿಂದ ಬಳಕೆದಾರ ಮತ್ತು ಯಂತ್ರದ ಮಧ್ಯೆ ಇಬ್ಬರಿಗೂ ಅರ್ಥವಾಗುವಂಥ ಒಂದು ಭಾಷೆ ಇರಬೇಕು. ಅದು ತುಂಬ ಉಪಯುಕ್ತವಾಗುತ್ತೆ ಅನ್ನೋ ಕಾರಣದಿಂದಲೇ ಐ ಲೆವೆಲ್ ಲ್ಯಾಂಗ್ವೇಜನ್ನು ಅಭಿವೃದ್ಧಿಪಡಿಸಲಾಗಿದೆ, ಅಂದರೆ ಡೆವಲಪ್ ಮಾಡಿದ್ದಾರೆ. ಯಂತ್ರ ಭಾಷೆ ಅಂದರೆ ಮಿಷಿನ್ ಲ್ಯಾಂಗ್ವೇಜ್ ಬಗ್ಗೆ ಯೂಸರ್ಸ್ಗೆ ಅಷ್ಟು ಈಸಿಯಾಗಿ ಅರ್ಥ ಆಗೋದಿಲ್ಲ. ಕಂಪ್ಯೂಟರಲ್ಲಿ ಯಂತ್ರ ಭಾಷೆ ಮತ್ತು ಸಹಜ ಭಾಷೆ ಅಂದರೆ ನಾವೆಲ್ಲರೂ ಸಾಮಾನ್ಯವಾಗಿ ಮಾತನಾಡುವಂಥ ಭಾಷೆ, ಈ ಎರಡರ ನಡುವೆ ಟ್ರಾನ್ಸ್ಲೇಷನ್ ಆಗಿರುತ್ತೆ. ಈ ಕಾರಣಕ್ಕೆ ಯೂಸರ್ಸ್ ಏನಾದರೂ ಡೈರೆಕ್ಷನ್ ಅಥವಾ ನಿರ್ದೇಶನವನ್ನು ನೀಡಿದಾಗ ಆಗ ಮಾತ್ರ ಕಂಪ್ಯೂಟರ್ಗೆ ಅರ್ಥ ಆಗುತ್ತೆ. ಐ ಲೆವೆಲ್ ಲ್ಯಾಂಗ್ವೇಜಸ್ ಯಾವ ರೀತಿ ಇರುತ್ತೆ ಅಂದರೆ ಅದು C++, ಎಕ್ಸೆಟ್ರಾ ಈ ರೀತಿಯಲ್ಲಿರುತ್ತೆ. ಜೊತೆಗೆ ಇಂಗ್ಲೀಷ್ ಭಾಷೆಯ
ಅಕ್ಷರಗಳಿಂದ ಕೂಡಿರುವಂಥ ಕೆಲವೊಂದು ವರ್ಡ್ಸ್ ಮತ್ತು ಸಿಂಬಲ್ಸ್ಗಳಿಂದ ಆಗಿರುತ್ತೆ. ಕಂಪ್ಯೂಟರ್ ಭಾಷೆ ಅಂದರೆ ಇಂಗ್ಲೀಷ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಕಂಪ್ಯೂಟರ್ ತನ್ನ ಕೆಲಸವನ್ನು ಮಾಡುವಂಥ ಸಮಯದಲ್ಲಿ ಟ್ರಾನ್ಸ್ಲೇಟರ್ ಮತ್ತು ಇಂಟರ್ಪ್ರಿಟರ್ ಅನ್ನುವಂಥ ಉಪತಂತ್ರಾಂಶಗಳನ್ನು ಸಬ್ ಪ್ರೋಗ್ರಾಮಿಂಗ್ ವರ್ಡ್ಸು ಮತ್ತು ಸಿಂಬಲ್ಸನ್ನು ಮಿಷಿನ್ ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಮಾಡುತ್ತೆ. ಆಗ ಮಿಷಿನ್ ಲ್ಯಾಂಗ್ವೇಜನ್ನು ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳುತ್ತೆ. ಬೇಕಾದಂಥ ವಿಷಯಗಳು ಮೆಮೊರಿಯಲ್ಲಿ ಸ್ಟೋರ್ ಆದಮೇಲೆ ಅದು ಇಂಗ್ಲೀಷ್ ಭಾಷೆಯಾಗಿ ಪರಿವರ್ತನೆಯಾಗಿ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ನಮಗೆ ಕಾಣಿಸುತ್ತೆ. ಇದು ಇಷ್ಟು ಕನ್ವರ್ಟಿನ ಒಂದು ರೀತಿ ವಿಧಾನ. ಕಂಪ್ಯೂಟರ್ ಆದೇಶಗಳನ್ನು ನೀಡೋದು ಮತ್ತು ಕಂಪ್ಯೂಟರ್ ತನ್ನ ಬಳಕೆದಾರನಿಗೆ ಸಂದೇಶವನ್ನು ಪ್ರಕಟಣೆ ಮಾಡೋದು, ಈ ಎರಡೂ ಕೆಲಸಗಳಲ್ಲಿ ಒಂದು ಸಹಜವಾದ ಭಾಷೆಯನ್ನು ಬಳಸಲಾಗಿದೆ. ಇದನ್ನೇ ನಾವು ಕಂಪ್ಯೂಟರ್ ಸಂವಹನ ಭಾಷೆ ಅಂತ ಕರಿತೀವಿ. ಈ ಕಾರಣಕ್ಕೆ ಕಂಪ್ಯೂಟರ್ಗೆ ಇಂಗ್ಲೀಷ್ ಭಾಷೆಯು ಒಂದು ಸಂವಹನ ಭಾಷೆಯಾಗಿರೋದು ಸಾಮಾನ್ಯವಾಗಿದೆ. ಕಂಪ್ಯೂಟರ್ಗೆ ಸಾಫ್ಟ್ವೇರನ್ನು ಡೆವಲಪ್ ಮಾಡುವಾಗ ಕಂಪ್ಯೂಟರ್ಗೆ ಯಾವ ಭಾಷೆ ಪ್ರೋಗ್ರಾಮಿಂಗ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ಅದಕ್ಕೆ ತಕ್ಕಂತೆ ನಾವು ಡೆವಲಪನ್ನು ಮಾಡ್ತೀವಿ. ಇಲ್ಲಿ ಇಂಗ್ಲೀಷ್ ಒಂದೇ ಕಂಪ್ಯೂಟರ್ ಭಾಷೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು ಪ್ರೋಗ್ರಾಮಿಂಗ್ ಮಾಡಿ ಕಂಪ್ಯೂಟರಲ್ಲಿ ನಾವು ಬಳಸ್ಬೋದು. ಇದರಿಂದ ಒಂದು ವಿಷಯ ಅಂತೂ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕಂಪ್ಯೂಟರ್ ತನ್ನ ಕೆಲಸಗಳನ್ನು ಮಾಡಬೇಕಾದ್ರೆ ತನ್ನದೇ ಆದಂಥ ಸ್ವಂತ ಬುದ್ಧಿ ಅದಕ್ಕೆ ಇರೋದಿಲ್ಲ. ಇಲ್ಲಿ ಕಂಪ್ಯೂಟರಿನ ಸೂತ್ರಧಾರಿ ಯಾರಪ್ಪ ಅಂದರೆ ಸಾಫ್ಟ್ವೇರ್. ಇಲ್ಲಿ ಎರಡು ಪ್ರಮುಖ ತಂತ್ರಾಂಶಗಳು ಕಂಪ್ಯೂಟರಿನ ಜೀವನಾಡಿ. ಒಂದು ಕಂಪ್ಯೂಟರಿನ ಕಾರ್ಯಾಚರಣೆ ಆಪರೇಟಿಂಗ್ ಸಿಸ್ಟಮ್, ಇನ್ನೊಂದು ಅನ್ವಯಿಕ ತಂತ್ರಾಂಶ ಅಪ್ಲಿಕೇಶನ್ ಸಾಫ್ಟ್ವೇರ್. ಕಂಪ್ಯೂಟರ್ ಕಾರ್ಯಾಚರಣೆ ವ್ಯವಸ್ಥೆಯಲ್ಲಿ ಅನ್ವಯಿಕ ತಂತ್ರಾಂಶ, ಬಳಕೆದಾರ ಈ ಮೂವರಲ್ಲಿ ಪರಸ್ಪರ ನಡುವೆ ಸಂವಾದ, ಸಂಪರ್ಕ, ಸ್ಪಂದನೆ ಮತ್ತು ವ್ಯವಹಾರಗಳು ನಡೆಯುತ್ತೆ. ಇದರಿಂದ ನಮಗೆ ಅರ್ಥವಾಗೋದೇನಪ್ಪ ಅಂದರೆ ಕಂಪ್ಯೂಟರ್ ಮತ್ತು ಬಳಕೆದಾರರ ನಡುವೆ ಒಂದು ಸಾಮಾನ್ಯವಾದ ಒಂದು ಭಾಷೆ ಇದೆ. ಈ ಭಾಷೆ ಇವರಿಬ್ಬರ ನಡುವೆ ಒಂದು ಸೇತುವೆಯಾಗಿ ಕೆಲಸ ಮಾಡ್ತಿದೆ. ನೆಕ್ಸ್ಟ್, ಕಂಪ್ಯೂಟರ್ನ ಬಳಕೆಯ ಭಾಷೆ. ಕಂಪ್ಯೂಟರು ತನ್ನ ಬಳಕೆದಾರನಿಗೆ ಇಂಗ್ಲೀಷಿನಲ್ಲೇ ಕಾರ್ಯವನ್ನು ನಿರ್ವಹಿಸುತ್ತೆ. ಆದರೂ ಸಹ ಯೂಸರ್ ತನ್ನ ಮಾತೃಭಾಷೆಯಲ್ಲೇ ಟೈಪ್ ಮಾಡಿ ಲೇಖನಗಳನ್ನು ಮುದ್ರಣ ಕಾರ್ಯಕ್ಕಾಗಿ DTP ಮಾಡಬಹುದು. ಇಂಥ ಕೆಲಸಗಳನ್ನು ತನ್ನದೇ ಆದ ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಾಗಿರ್ಬೋದು, ಯಾವುದೇ ಭಾಷೆಯಲ್ಲಾಗಿರ್ಬೋದು, ಸೂಕ್ತವಾದ ತಂತ್ರಾಂಶಗಳು ಅಂದರೆ ಸಾಫ್ಟ್ವೇರನ್ನು ಅದರಲ್ಲಿ ಅಳವಡಿಸ್ಕೊಂಡು ಆ ಒಂದು ಲ್ಯಾಂಗ್ವೇಜನ್ನು ಅವರು ಯೂಸ್ ಮಾಡ್ಬೋದು. ಇಂಥ ಬಳಕೆಯನ್ನೇ ಕಂಪ್ಯೂಟರ್ನ ಬಳಕೆಯ ಭಾಷೆ ಅಂತ ಕರೆಯಲಾಗ್ತಿದೆ. ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದರೆ ಭಾಷಾ ಲಿಪಿ ತಂತ್ರಾಂಶಗಳ ಅಗತ್ಯವಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಫ್ಟ್ವೇರ್ ಡೆವಲಪರ್ಸ್ ಇವರು ಕನ್ನಡ ಭಾಷೆಯ ಲಿಪಿಯನ್ನು ಪ್ರಾರಂಭದಿಂದಲೂ ಇದರಲ್ಲಿ ಅಳವಡಿಸಿರಲಿಲ್ಲ. ನಂತರ ನಮ್ಮ ಭಾರತ ದೇಶದಲ್ಲಿ ಈ ರೀತಿಯ ಸಾಫ್ಟ್ವೇರ್ಗಳನ್ನು ಡೆವಲಪ್ ಮಾಡಿ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡ್ತಾರೆ. ಇದನ್ನು ಇವರು ಸ್ಟಾರ್ಟ್ ಮಾಡಿದ್ದು DTP ಪರ್ಪಸ್ಗೆ ಅಂತ ಮಾಡಿ ಅದನ್ನು ಇನ್ಸ್ಟಾಲನ್ನು ಮಾಡಿ ಇದನ್ನು ವಿಂಡೋಸಲ್ಲಿ ಅಳವಡಿಸ್ಕೊಂಡು ಬಳಸೋದಕ್ಕೆ ಶುರು ಮಾಡ್ತೀವಿ. ನೆಕ್ಸ್ಟ್, ಕಂಪ್ಯೂಟರಿನ ಬಳಕೆಯ ಭಾಷೆಯಾಗಿ ಕನ್ನಡ. 80ರ ದಶಕದ ಕೊನೆಯಲ್ಲಿ ಅಂದರೆ 80s ಆ ಒಂದು ಸಮಯದಲ್ಲಿ ಡಾಸ್ ಎಡಿಟರ್ಗಳು ಬಳಕೆಗೆ ಬರುತ್ತೆ. ಈ ಸಮಯದಲ್ಲಿ ನಾಡೋಜ KP ರಾವ್ ಅವರು ಒಂದು ಸಾಫ್ಟ್ವೇರ್ ಆ್ಯಪನ್ನು ಸಿದ್ಧಪಡಿಸ್ತಾರೆ. ಅದನ್ನು ಫ್ರೀಯಾಗಿ ಎಲ್ಲರೂ ಯೂಸ್ ಮಾಡುವಂತೆ ಮಾಡ್ತಾರೆ. ಅದ ಹೆಸರೇ ಡಾಸ್ ಎಡಿಟರ್ ಅಂತ. SRG ರವರ ಶಬ್ದರತ್ನ ಎಂಬುದು ಬಹುತೇಕ ಸರ್ಕಾರಿ ಕಚೇರಿಗಳಲ್ಲಿ ಬಳಕೆಯಲ್ಲಿದ್ದ ಜನಪ್ರಿಯ ಕನ್ನಡದ ಡಾಸ್ ಎಡಿಟರ್ ಆಗಿತ್ತು. ನಂತರ ಮಾರುಕಟ್ಟೆಯಲ್ಲಿ ಅನೇಕ ಸಾಫ್ಟ್ವೇರ್ಗಳು ನಮಗೆ ಸಿಗ್ತಾ ಇತ್ತು. ಅದು ಯಾವುದಪ್ಪ ಅಂದರೆ ಪ್ರಕಾಶಕ, ಸೊನಾಟೋ ಕಂಪನಿ ಬೆಂಗಳೂರು, ಶ್ರೀಲಿಪಿ ಮಾಡ್ಯುಲರ್ ಸಿಸ್ಟಮ್ ಪುಣೆ, ಆಕೃತಿ ಸೈಬರ್ ಸ್ಟೆಪ್ ಮಲ್ಟಿಮೀಡಿಯಾ ಲಿಮಿಟೆಡ್ ಬೆಂಗಳೂರು, ವಿಂಕಿ, ಸುರಭಿ ಆಪಲ್ ಸಾಫ್ಟ್ವೇರ್ ಬೆಂಗಳೂರು, ಕೈರಳಿ, ಬಿಯಾನ್ ಕಂಪ್ಯೂಟರ್ಸ್ ಹೀಗೆ ಅನೇಕ ಸಾಫ್ಟ್ವೇರ್ಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇತ್ತು.
ಕನ್ನಡದಲ್ಲಿ ನಮಗೆ ಫ್ರೀಯಾಗಿ ಸಿಗ್ತಿದ್ದಂಥ ಸಾಫ್ಟ್ವೇರ್ಗಳು ಯಾವುದಪ್ಪ ಅಂದರೆ ಕನ್ನಡ ಗಣಕ ಪರಿಷತ್ತು ಡೆವಲಪ್ ಮಾಡಿದಂತಹ ನುಡಿ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುವೆಂಪು ತಂತ್ರಾಂಶ, ಜೊತೆಗೆ ಲೋಹಿತ್ ಡಿ ಶಿವಮೂರ್ತಿಯವರು ಡೆವಲಪ್ ಮಾಡಿದಂಥ ಯೂನಿಕೋಡ್ ಫಾಂಟ್, ಪದ ಬರಹ, ಹೀಗೆ ಅನೇಕ ಸಾಫ್ಟ್ವೇರ್ಗಳು ಆಗಿನ ಕಾಲದಲ್ಲಿ ನಮಗೆ ಫ್ರೀಯಾಗಿ ಕನ್ನಡವನ್ನು ಯೂಸ್ ಮಾಡೋದಕ್ಕೆ ಸಿಗ್ತಾ ಇತ್ತು. ಬರಹ ಅನ್ನೋ ಸಾಫ್ಟ್ವೇರನ್ನು ಡೆವಲಪ್ ಮಾಡಿದ್ದು ಆಗಿನ ಕಾಲದಲ್ಲಿ ಅಮೇರಿಕದಲ್ಲಿ ವಾಸವಾಗಿದ್ದಂಥ ಶೇಷಾದ್ರಿ ವಾಸು ಅವರು. ನುಡಿ ಅನ್ನೋ ಸಾಫ್ಟ್ವೇರನ್ನು ಕರ್ನಾಟಕ ಸರ್ಕಾರದ ಅನುದಾನದಿಂದ ಕನ್ನಡ ಗಣಕ ಪರಿಷತ್ ಡೆವಲಪ್ ಮಾಡಿದ್ದು. ಕುವೆಂಪು ಕನ್ನಡ ಲಿಪಿ ತಂತ್ರಾಂಶವನ್ನು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯವು ಡೆವಲಪ್ ಮಾಡಿರುತ್ತೆ. ನುಡಿ ಮತ್ತು ಕುವೆಂಪು ಇಂಟರ್ನೆಟ್ ಮೂಲಕ ಫ್ರೀಯಾಗಿ ಡೌನ್ಲೋಡನ್ನು ಆ ಕಾಲಕ್ಕೆ ಮಾಡಲಾಗ್ತಿತ್ತು. ನುಡಿ ಸಾಫ್ಟ್ವೇರು ಫ್ರೀಯಾಗೇನೋ ನಮಗೆ ದೊರಕ್ತಾ ಇತ್ತು, ಆದರೆ ಓಪನ್ ಸೋರ್ಸಸ್ ಸಾಫ್ಟ್ವೇರ್ ಆಗಿರಲಿಲ್ಲ. ಆದರೆ ಕುವೆಂಪು ಕನ್ನಡ ಸಾಫ್ಟ್ವೇರು ಇದು ಫ್ರೀಯಾಗೂ ಸಿಗ್ತಿತ್ತು, ಜೊತೆಗೆ ಇದು ಓಪನ್ ಸಾಫ್ಟ್ವೇರ್ ಸಹ ಆಗಿತ್ತು. ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಇದನ್ನು ನಾವು ಪಡಿಬೋದಾಗಿತ್ತು. ಆದರೆ ಬರಹ ತಂತ್ರಾಂಶ ಮುಕ್ತನೂ ಅಲ್ಲ, ಉಚಿತನೂ ಅಲ್ಲ. ಪದ ಎಂಬ ಹೆಸರಿನ ಸಾಫ್ಟ್ವೇರನ್ನು ಡೆವಲಪ್ ಮಾಡಿದ್ದು ಲೋಹಿತ್ ಡಿ ಶಿವಮೂರ್ತಿಯವರು. ಇದನ್ನು ಉಚಿತವಾಗಿ ಎಲ್ಲರೂ ಬಳಸುವ ಹಾಗೆ ಇವರು ಮಾಡಿದರು. ನಮ್ಮ ಕೇಂದ್ರ ಸರ್ಕಾರ ಭಾರತೀಯ ಭಾಷೆಗಳಿಗೆ ಹಲವು ತಂತ್ರಾಂಶಗಳನ್ನು, ಸಾಫ್ಟ್ವೇರ್ಗಳನ್ನು ಡೆವಲಪ್ ಮಾಡಿಸಿ ಆಯಾ ಭಾಷೆಗಳಿಗೆ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದಿಷ್ಟು ಪಠ್ಯದ ವಿವರಣೆಯಾಗಿದೆ. ಥ್ಯಾಂಕ್ ಯು. ಕೃಷ್ಣಾರ್ಪಣಮಸ್ತು.